ಹಾಯ್ ಫ್ರೆಂಡ್ಸ್, ಎಣ್ಣೆ ಕಾದೈತೆ. ನಾನು ಎಕ್ಸ್ಟ್ರಾ ಟೊಮೊಟೊನೂ ಬೇಕಾದ್ರೆ ಹಾಕ್ಬೋದು, ಇದು ನಿಂಬೆಹಣ್ಣು ಬೇಕಾದ್ರೆ ಹಾಕ್ಬೋದು. ಫಸ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕೋಣ. ಎಣ್ಣೆ ಕ್ಲೀನಾಗಿ ಕಾಯಬೇಕು. ಕಾಯ್ದಿದ್ರೆ ಸ್ಮೆಲ್ ಇರ್ತದೆ ಅವಲಕ್ಕಿ. ಅದಕ್ಕೆ ಚೆನ್ನಾಗಿ ಕಾಯಿಸಿ ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕೋದು. ಬೇಕಾದ್ರೆ ತೆಗ್ದು ಬೇಕಾದ್ರೆ ಹಾಕ್ಬೋದು ಕರೆದು. ನಾನು ಹಂಗೆ ಡೈರೆಕ್ಟ್ ಹಾಕ್ತೀನಿ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಲಾಸ್ಟ್ಗಾದರೂ ಹಾಕೋಬೋದು, ಫಸ್ಟ್ ಆದರೂ ಹಾಕೋಬೋದು. ಈರುಳ್ಳಿ ಅವ್ರವ್ರ ಇಷ್ಟ. ಬೇಕು ಅಂದರೆ ಜಾಸ್ತಿ ಬೇಯಿಸ್ಕೋಬೋದು, ಬೇಡ ಅಂದರೆ ಲೈಟಾಗಿ ಬೇಯಿಸ್ಕೋಬೋದು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೇಯಿಸ್ಬೇಕು, ಅದಕ್ಕೆ ಸ್ವಲ್ಪ ಬೇಯಲಿ. ಕೆಲವರು ಇಷ್ಟಪಡ್ತಾರೆ, ಕೆಲವರು ಜಾಸ್ತಿ ಬೆಂದರೆ ಇಷ್ಟಪಡ್ತಾರೆ. ಅದಕ್ಕೆ ಒಂದು 5 ನಿಮಿಷ ಮುಚ್ಚೋಣ, ಬೇಯಲಿ ಈರುಳ್ಳಿ. ಕಾಯಿ, ನಾನು ಇಲ್ಲಿ ಅವಲಕ್ಕಿನೊಳಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ, ಚೆನ್ನಾಗತ್ತೈತೆ ಅಂತ. ಇದಕ್ಕೊಂದು ಸ್ವಲ್ಪ ಹಾಕೋದು, ಈರುಳ್ಳಿಗೆ ಸ್ವಲ್ಪ ಹಾಕೋದು. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಒಂದು 5 ನಿಮಿಷ ಬಾಯಿ ಮುಚ್ಚುತ್ತೀನಿ. ಇದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕಾಯಿನ ಇದ್ರೊಳಕ್ಕೆ ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ. ಉಪ್ಪು, ಕಾಯಿ, ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಬೇಕಾದ್ರೆ ಟೇಸ್ಟ್ ನೋಡಿ ಬೇಕಾದ್ರೆ ಹಾಕಿದ್ರೆ ಉಪ್ಪು. ನಾನು ಮನೆಗೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೋದು. ಉಪ್ಪು ಖಾರ ಕಡಿಮೆನೇ ಹಾಕೋಣದು. ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಹೆಚ್ಚು ಹಾಕೋದು ಬೇಕಾದ್ರೆ. ನಮ್ಮ ಮನೆಗೆ ಖಾರ ತಿನ್ನಲ್ಲ, ಅದಕ್ಕೆ ನಾನು ಅಷ್ಟೇ ಹಾಕೊಂಡು. ಟೊಮೊಟೊ ಹಾಕೊಳ್ರಿ ಬೇಕಾದ್ರೆ. ನಾನು ಒಂದು ಹಾಕಿದ್ದೀನಿ ಟೊಮೊಟೊ. ಲಾಸ್ಟಿಗೆ ನಿಂಬೆಹಣ್ಣು ಹಿಂಡೋದು. ತಿಂಡಿ ಆದ್ಮೇಲೆ, ಇದು ಅವಲಕ್ಕಿ ಆದಮೇಲೆ ಲಾಸ್ಟಿಗೆ ಹಿಂಡೋದು ನಿಂಬೆಹಣ್ಣು. ಇಲ್ಲಿ ಮಾಡಬೇಕು. ಇನ್ನೊಂದು ಸ್ವಲ್ಪ, ಇನ್ನೊಂದು 5 ನಿಮಿಷ ಬಾಯಿ ಮುಚ್ಚೋಣ, ಬೇಯಲಿ. ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಿದ್ರೆ ಅವಲಕ್ಕಿನೊಳಗೆ ಒಂದಾದರೆ ಸಾಕು. ಹುಳಿ ಬೇಕು ಅಂದರೆ ಸ್ವಲ್ಪ ಇನ್ನೊಂದು ಅರ್ಧ ಹಾಕೋಬೋದು ನೀವು ಬೇಕಾದರೆ. ನಾನು ಒಂದೇ ಹಾಕೋದು. ಇದರಲ್ಲಿ 1 ನಿಮಿಷ ಬೇಯಬೇಕು. ಬೇಕು ಅಂದರೆ ನೀವು ಹಾಕೋಬೋದು ಈಗಲೇ. ನಾನು ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ.
ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಅವಲಕ್ಕಿ ಹಾಕಿ ಮಿಕ್ಸ್ ಮಾಡೋಣ. ಅವಲಕ್ಕಿ ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ಬಿಸಿ ಅವಲಕ್ಕಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಬಾಯ್.